ಹಲೋ ಮಕ್ಕಳೇ, ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ. ಎಕ್ಸಾಮ್ಗಿನ ಡಿಸೆಂಬರು, ಜನವರಿ, ಫೆಬ್ರವರಿ 3 ತಿಂಗಳಿದೆ ನಿಮ್ಮ ಹತ್ರ. ಡಿಸೆಂಬರ್ 10 ದಿವಸ ಮುಗ್ದೋಯ್ತು, ಆಗೋಯ್ತು. ಎಲ್ಲ ಮರ್ತೋಗಿ ನೆಕ್ಸ್ಟ್ 3 ಮಂತ್ಸ್ ಅಲ್ಲಿ ನಿಮ್ಮ ಲೈಫ್ನೇ ಚೇಂಜ್ ಮಾಡ್ಬೋದು ನೀವು. ಆ ಥರ ಚಾನ್ಸ್ ನಿಮ್ಮ ಕೈಯಲ್ಲಿ ಇನ್ನ ಇದೆ. ಸೊ ಈ 3 ಮಂತ್ಸ್ ನೀವು ಯಾವ ಥರ ಯೂಸ್ ಮಾಡ್ತಿರಲ್ಲ, ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸ್ಟೂಡೆಂಟ್ಸ್, ಪ್ಲೀಸ್ ಈ ವಿಡಿಯೋನ ನೀವೆಲ್ಲರೂ ಕೂಡ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಎಂಡ್ ನೋಡೋದು ಮರಿಬೇಡಿ. ಯಾಕಂದ್ರೆ ಎಂಡ್ ಅಲ್ಲಿ ನಿಮ್ಮೆಲ್ಲರೂ ಕೂಡ ಒಂದು ಸ್ಮಾಲ್ ಗಿಫ್ಟ್ ಕೊಡ್ತಾ ಇದ್ದೀನಿ ನಾನು. ನನ್ನ ಕಡೆಯಿಂದ ಒಂದು ಸ್ಮಾಲ್ ಸರ್ಪ್ರೈಸ್ ಇದೆ ನಿಮಗೆ. ಸೊ ಎಂಡ್ ನೋಡೋದು ಮರಿಬೇಡಿ. ಚಾನಲ್ ಹೊಸಬ್ರಾಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಈಗಲೇನೆ. ಓಕೆನಾ? ನಾವು ವಾಟ್ ಇಸ್ ದ ಫಸ್ಟ್ ಥಿಂಗ್ ಸ್ಟೂಡೆಂಟ್ಸ್, ಈ 3 ತಿಂಗಳಿದೆಯಲ್ಲ, ಈ 3 ತಿಂಗಳಲ್ಲಿ ಎಲ್ಲಕ್ಕಿಂತ ಡೇಂಜರಸ್ ಡಿಸೆಂಬರು. ಯಾಕಂದ್ರೆ ಜನವರಿಯಲ್ಲಿ ಪ್ರಿಪರೇಟರಿ ಎಕ್ಸಾಮ್ ನೀವು ಓದ್ತೀರಾ, ನಿಮ್ಮ ಪ್ರಾಕ್ಟಿಕಲ್ ಎಕ್ಸಾಮ್ ಓದ್ತೀರಾ. ಫೆಬ್ರವರಿ 1 ತಿಂಗಳಲ್ಲಿ ನೀವು ಎಕ್ಸಾಮ್ ಹತ್ರ ಬಂದು ಓದ್ತೀರಾ. ಬಟ್ ಈ ಡಿಸೆಂಬರ್ ಮಂತ್ ಇದೆಯಲ್ಲ, ನೀವು ಯಾವ ಥರ ಈ ಡಿಸೆಂಬರ್ ಮಂತ್ನ ಯೂಸ್ ಮಾಡ್ತೀರಲ್ಲ, ಅಲ್ಲಿ ನಿಮ್ಮ ಕಂಪ್ಲೀಟ್ ಗೇಮ್ ಚೇಂಜ್ ಆಗೋಗುತ್ತೆ. ಯಾಕಂದ್ರೆ ಡಿಸೆಂಬರ್ ಲಾಸ್ಟ್ ವೀಕ್ ನೀವೆಲ್ಲರೂ ಓದ್ತೀರಾ, ನಂಗೆ ಗೊತ್ತು. ಪ್ರಿಪರೇಟರಿ ಎಕ್ಸಾಮ್ಗಿಂತ 1 ತಿಂಗಳು ಮುಂಚೆ ನೀವೆಲ್ಲ 1 ವೀಕ್ ಮುಂಚೆ ಎಲ್ಲ ಓದ್ತೀರಾ. ಬಟ್ ಈ ವೀಕ್ ಇದೆಯಲ್ಲ, ಈ ವೀಕ್ ಆಗಲಿ ನೆಕ್ಸ್ಟ್ ವೀಕ್ ಆಗಲಿ ತುಂಬ ಇಂಪಾರ್ಟೆಂಟ್ ಇದು. ಸೊ ಯಾವ ಥರ ನೀವು ಈ ಡಿಸೆಂಬರ್, ಜನವರಿ, ಫೆಬ್ರವರಿನ ಯಾವ ಥರ ಯೂಸ್ ಮಾಡಬೇಕಲ್ಲ, ಕರೆಕ್ಟಾಗಿ ವಿಡಿಯೋ ಹೇಳ್ತೀನಿ, ಕೇಳಿಸ್ಕೊಳ್ಳಿ ಪ್ಲೀಸ್. ಇನ್ನು 3 ತಿಂಗಳಲ್ಲಿ ನಿಮ್ಮ ಲೈಫ್ ಚೇಂಜ್ ಆಗ್ಬೋದಿನ ಇಲ್ಲ, ನಿಮ್ಮ ಕೈಯಲ್ಲಿದೆ ಅಲ್ಲ, ನಿಮ್ಮ ಕೈಯಲ್ಲಿ. ಓಕೆನಾ? ಫಸ್ಟ್ ಥಿಂಗ್ ಸ್ಟೂಡೆಂಟ್ಸ್ ಇಸ್ ಟು ಐಡೆಂಟಿಫೈ ದ ಗೋಸ್ಟ್ ಚಾಪ್ಟರ್ಸ್. ಏನಪ್ಪ ಇದು ಗೋಸ್ಟ್ ಚಾಪ್ಟರ್ ಅಂತಂದ್ರೆ? ಗೋಸ್ಟ್ ಚಾಪ್ಟರ್ ಅಂತಂದ್ರೆ ಆ ಚಾಪ್ಟರ್ ನಿಮ್ಗೆ ಅನ್ಸುತ್ತೆ ನಿಮ್ಗೆ ಗೊತ್ತು ಅಂತ, ಬಟ್ ಆ ಚಾಪ್ಟರ್ ಇಂದ ನಿಮ್ಗೆ 3 ಕ್ವಶನ್ ಕೇಳ್ಬಿಡಿ ನಾನು, ನೀವು ಆನ್ಸರ್ ಮಾಡಲ್ಲ. ಫಾರ್ ಎಕ್ಸಾಂಪಲ್ ಬಯಾಲಜಿಲಿ ನಿಮ್ಗೆಲ್ಲರಿಗೂ ಅನ್ಸುತ್ತೆ ಮಾಲಿಕ್ಯುಲರ್ ಬೇಸ್ ಆಫ್ ಇನ್ಹೆರಿಟೆನ್ಸ್ ನನಗೆ ಗೊತ್ತು, ನನಗೆ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್ ಗೊತ್ತು, ಮಾಲಿಕ್ಯುಲರ್ ಬೇಸ್ ಗೊತ್ತು ನನಗೆ. ಬಟ್ 3 ಕ್ವಶನ್ ಕೊಡ್ಲಿ ಎಲ್ಲ ನೀವು. ನಿಮ್ಮೆಲ್ಲರಿಗೂ ಅನ್ಸುತ್ತೆ ಈ ಹ್ಯೂಮನ್ ರಿಪ್ರೊಡಕ್ಷನ್ ನಿಮ್ಗೆ ಗೊತ್ತು, ಬಟ್ ಒಂದು ಡಿಫಿಕಲ್ಟ್ ಕ್ವಶನ್ ಕೊಡಿ ನಾನು, ಯಾರು ಆನ್ಸರ್ ಮಾಡಲ್ಲ. ದೋಸ್ ಆರ್ ಕಾಲ್ಡ್ ಎಸ್ ಗೋಸ್ಟ್ ಕ್ವಶನ್ಸ್. ಆ ಫಾಲ್ಸ್ ಸೆನ್ಸ್ ಆಫ್ ಸೆಕ್ಯೂರಿಟಿ ಸಿಗುತ್ತಲ್ಲ ನಿಮ್ಗೆ, ಅದು ನಿಮ್ಗೆ ಈ ಚಾಪ್ಟರ್ ಈಸಿ ಅನ್ಸುತ್ತೆ. ಈಸಿ ಅಲ್ಲ ಏನು. ನೀವು ಮತ್ತೆ ರಿವೈಸ್ ಮಾಡೋ ತನಕ ಯಾವ ಚಾಪ್ಟರ್ ಈಸಿನೇ ಅಲ್ಲ. ಸೊ ಫಸ್ಟ್ ಥಿಂಗ್ ಸ್ಟೂಡೆಂಟ್ಸ್, ಪ್ಲೀಸ್ ಡಿಸೆಂಬರ್ ಅಲ್ಲಿ ಆ ಗೋಸ್ಟ್ ಚಾಪ್ಟರ್ಸ್ ನ ಐಡೆಂಟಿಫೈ ಮಾಡಿ ಅದನ್ನ ಮುಗಿಸ್ಬಿಡಿ ಫಸ್ಟ್. ಯಾಕಂದ್ರೆ ನಿಮ್ಗೆ ಗೊತ್ತು, ನಿಮ್ಗೆ ಕಾನ್ಫಿಡೆನ್ಸ್ ಇದೆ ಅಂತ ಅರ್ಥ ಆದ್ರೆ ನಿಮ್ಗೆ ಇಲ್ಲಿ ಕಾನ್ಸೆಪ್ಟ್ ಅರ್ಥ ಆಗಿದೆ, ಬಟ್ ನೀವು ರಿವೈಸ್ ಮಾಡಿಲ್ಲ. ಸೊ ನೀವು ಫಸ್ಟ್ ಸ್ಟೆಪ್ ಏನಂತಂದ್ರೆ ಈ ಎಲ್ಲಾ ಗೋಸ್ಟ್ ಚಾಪ್ಟರ್ಸ್ ನ ಐಡೆಂಟಿಫೈ ಮಾಡಿಬಿಟ್ಟು ಅದನ್ನ ಮುಗಿಸ್ಬಿಡಿ ಫಸ್ಟ್ ಡಿಸೆಂಬರ್ ತಿಂಗಳಲ್ಲೇ, ಸ್ಟಾರ್ಟಿಂಗ್ ಅಲ್ಲಿ ಈಗಲೇ ಒಂದು ನೆಕ್ಸ್ಟ್ 4-5 ಡೇಸ್ ಮುಗಿಸ್ಬಿಡಿ ಅದನ್ನ ಫುಲ್ಲು. ಮುಗಿಸಾಯ್ತು. ನೆಕ್ಸ್ಟ್ ಸ್ಟೆಪ್ ಏನು ಸ್ಟೂಡೆಂಟ್ಸ್? ನೆಕ್ಸ್ಟ್ ಸ್ಟೆಪ್ ಇಸ್ ಕ್ವಶನ್ ಪ್ರಾಕ್ಟೀಸ್. ರೈಟ್? ನಿಮ್ಗೆ ಚಾಪ್ಟರ್ಸ್ ಕಾನ್ಸೆಪ್ಟ್ಸ್ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಕಲೀರಿ ಫಸ್ಟ್ ಅದನ್ನ. ಬಟ್ ವಾಟ್ ವುಡ್ ಐ ರೆಕಮೆಂಡ್ ಇಸ್ ಕ್ವಶನ್ ಪ್ರಾಕ್ಟೀಸ್. ನೀವು ಕ್ವಶನ್ ಪ್ರಾಕ್ಟೀಸ್ನ ಎಷ್ಟು ಡಿಲೇ ಮಾಡ್ತಾ ಹೋಗ್ತೀರಲ್ಲ, ಅಷ್ಟು ಮಾರ್ಕ್ಸ್ ಕಲಿತಾ ಹೋಗ್ತೀರಾ. ಯಾಕಂದ್ರೆ ಎಕ್ಸಾಮ್ ಅಲ್ಲಿ ನಿಮ್ಗೆ ಯಾರು ಕಾನ್ಸೆಪ್ಟ್ನ ಫುಲ್ ಬ್ರೇಕ್ ಕೇಳಲ್ಲ, ನಿಮ್ ಕ್ವಶನ್ ಕೇಳೋದು ಎಕ್ಸಾಮ್ ಅಲ್ಲಿ. ಸೊ ಯಾಕೆ ನೀವು ಕ್ವಶನ್ ಪ್ರಾಕ್ಟೀಸ್ ಮಾಡ್ಬೋದು, ಡೈರೆಕ್ಟ್ ಆಗಿ ಮಾಡಿ ಕ್ವಶನ್ ಪ್ರಾಕ್ಟೀಸ್ನ. ಸೊ ಅದಕ್ಕೆ ಏನಪ್ಪ ಸ್ಟೂಡೆಂಟ್ ಸೊಲ್ಯೂಷನ್, ಕಡೆ ಕೇಳಿಸ್ಕೊಳ್ಳಿ. ಯಾವತ್ತೂ ಕೂಡ ನೀವು ಒಂದು ಆನ್ಸರ್ ಬರೀಬೇಕಾದ್ರೆ ಒಂದು ಟೆಕ್ನಿಕ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಬಯಾಲಜಿಯಲ್ಲಿ ಒಂದು 3 ಮಾರ್ಕ್ ಕ್ವೆಶನ್ ಕೇಳಿದ್ರೆ ಒಂದು ಚಿಕ್ಕದಾಗ ಒಂದು ಡಯಾಗ್ರಾಮು 3 ಪಾಯಿಂಟ್ ಇಲ್ಲ 5 ಪಾಯಿಂಟ್ ಬರೀಬೇಕು, 4 ಪಾಯಿಂಟ್ ಬರೀಬೇಕು. ಆ ಥರನೇ ಫಿಸಿಕ್ಸ್ ಅಲ್ಲಿ, ಮ್ಯಾಥ್ಸ್ ಅಲ್ಲಿ, ನ್ಯೂಮರಿಕಲ್ಸ್ಗೆ ಸ್ಟೆಪ್ ವೈಸ್ ಸ್ಟೆಪ್ ಕಲಿಬೇಕು ನೀವು, ಡೈರೆಕ್ಟ್ ಆಗಿ ಸ್ಕಿಪ್ ಮಾಡಿ ಬರೆಯೋದಲ್ಲ. ಸೊ ಆರ್ಟ್ ನಿಂಗೆ ಕಲಿತೀರಾ ನೀವು ಅದು ಮಾಡ್ಬೇಕಂದ್ರೆ ನೀವು ಟಾಪರ್ಸ್ ಆನ್ಸರ್ ಪೇಪರ್ ನೋಡಬೇಕು. ನಿಮ್ಗೆ ಅದ್ರ ಮೇಲೆ ವಿಡಿಯೋ ಬೇಕಂದ್ರೆ ಹೇಳಿ ಸ್ಟೂಡೆಂಟ್ಸ್, ಮಾಡ್ತೀನಿ. ಹೌ ಟು ಅನಲೈಸ್ ಅ ಟಾಪರ್ಸ್ ಪೇಪರ್, ಈ ವೀಕಲ್ಲೇ ಬರುತ್ತದು. ಆ ಪೇಪರ್ನ ಅನಲೈಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ 5 ಮಾರ್ಕ್ಸ್ಗೆ ಈ ಕ್ವೆಶನ್ಗೆ ಯಾವ ಥರ ಮಾರ್ಕ್ ಬರೆದ್ರೆ ಫುಲ್ ಮಾರ್ಕ್ಸ್ ಸಿಗುತ್ತೆ ಅಂತ. ಸೊ ಅನಾಲಿಸಿಸ್ನ ಬೇಗ ಮಾಡ್ಕೊಳ್ಳಿ. ಓಕೆ, ಲೆಟ್ಸ್ ನೀವು ಅನಲೈಸ್ ಮಾಡಿದ್ರಿ, ಎಲ್ಲ ಮಾಡಿದ್ರಿ. ನೆಕ್ಸ್ಟ್ ಸ್ಟೆಪ್ ಏನು ಸ್ಟೂಡೆಂಟ್? ನೆಕ್ಸ್ಟ್ ಸ್ಟೆಪ್ ಅಂದ್ರೆ ನಿಮ್ಮ ಮಾಡೆಲ್ ಪೇಪರ್ ಸಾಲ್ವ್ ಮಾಡಬೇಕು ಸ್ಟೂಡೆಂಟ್ಸ್. ನೆಕ್ಸ್ಟ್ ವೀಕಲ್ಲಿ, ಓಕೆ ಸ್ಟೂಡೆಂಟ್ ಸ್ಪಾಯ್ಲರ್ ಇದು, ನೆಕ್ಸ್ಟ್ ವೀಕಲ್ಲಿ ನಾನು ಈ ತರ ಬಯಾಲಜಿದು, ಫಿಸಿಕ್ಸ್ದು, ಕೆಮಿಸ್ಟ್ರಿದು ಮತ್ತೆ ಮ್ಯಾಥ್ಸ್ದು ನೆಕ್ಸ್ಟ್ ವೀಕಲ್ಲಿ ಎಲ್ಲ ಸಾಲ್ವ್ ಆಗುತ್ತೆ ಪೇಪರ್ಸು. ಸೊ ನೀವು ಮಾಡೆಲ್ ಪೇಪರ್ ಇದುವರೆಗೂ ಮಾಡಿದ್ರೆ ಒಳ್ಳೇದು, ನೀವು ಮಾಡಿಲ್ಲ ಅಂತಂದ್ರೆ ಈ ಸೆಷನ್ ವೇಟ್ ಮಾಡಿಬಿಡಿ ಸ್ಟೂಡೆಂಟ್, ಮಾಡಿ ಪ್ಲೀಸ್. ಯಾಕಂದ್ರೆ ನೆಕ್ಸ್ಟ್ ವೀಕಲ್ಲಿ ಇದು ಬಂದೇ ಬರುತ್ತೆ. ಸೊ ನೀವು ಎಕ್ಸಾಮ್ಗಿಂತ ಮುಂಚೆ ಮಾಡೆಲ್ ಪೇಪರ್ ಮಾಡಿದ್ರೆ 1 ಟೈಪ್ ಆಫ್ ಕ್ವೆಶನ್ ಪ್ರಾಕ್ಟೀಸ್ ಆಗೋಗುತ್ತೆ. ಬಟ್ ಇದು ಸಾಕಾ ಸ್ಟೂಡೆಂಟ್ಸ್? ಸಾಕಾಗಲ್ಲ. ಇದು ನಿಮ್ದು ಡಿಸೆಂಬರ್ ಅಲ್ಲಿ ಪ್ರಿಪರೇಟರಿಗೋಸ್ಕರ ಸ್ಪೆಷಲ್ ಪ್ರಾಕ್ಟೀಸ್ ಮಾಡಲೇಬೇಕು ನೀವು ಅದಕ್ಕೆ ಅನ್ಕೋಬೇಕಂದ್ರೆ ನೀವೇನ್ ಮಾಡ್ಬೇಕಂದ್ರೆ ನಿಮ್ ಪ್ರಿಪರೇಟರಿನ ಫೈನಲ್ ಎಕ್ಸಾಮ್ ತರ ಕಂಪೇರ್ ಮಾಡ್ಬಿಟ್ಟು ನಾವೇನ್ ಮಾಡ್ತೀವಿ ಅಂದ್ರೆ ಟಾಪ್ 100 ಕ್ವೆಶನ್ಸ್ ಪ್ರಿಪರೇಟರಿ ಎಕ್ಸಾಮ್ಗೋಸ್ಕರ. ಸೊ ಇದು ಕೂಡ ನೆಕ್ಸ್ಟ್ ವೀಕಲ್ಲಿ ಬರ್ತಾ ಇದೆ. ನೆಕ್ಸ್ಟ್ ವೀಕಲ್ಲಿ ಸ್ಟೂಡೆಂಟ್ಸ್, ನೆಕ್ಸ್ಟ್ ವೀಕು ನಿಜ ಅಂತೀನಿ, ನೀವು ಡಿಸೆಂಬರ್ ಡೇಂಜರ್ ಝೋನ್ ಅಲ್ಲಿ ಈ ವೀಕು ನೆಕ್ಸ್ಟ್ ವೀಕ್ ನ ವೇಸ್ಟ್ ಮಾಡಿದ್ರೆ ತುಂಬಾ ರಿಗ್ರೆಟ್ ಬರುತ್ತೆ ಲೈಫಲ್ಲಿ. ಅದು ಬಂದೇ ಬರುತ್ತೆ, ಯಾಕಾದ್ರೂ ನಾನು ಆ 2 ವೀಕ್ಸ್ ನ ವೇಸ್ಟ್ ಮಾಡಿದೆ ಅಂತ. ನೀವು ಮಾಡಬಾರ್ದಂದ್ರೆ ಇದನ್ನ ಫಾಲೋ ಮಾಡಬೇಕು, ಸಿಂಪಲ್ ಆಸ್ ದ್ಯಾಟ್. ನಿಮ್ಗೆ ಏನೂ ಗೊತ್ತಿಲ್ಲ, ಎಲ್ಲಿಂದ ಓದ್ಬೇಕು ಗೊತ್ತಿಲ್ಲ ಅಂದ್ರೆ ನಾವು ಹೇಳ್ಕೊಡ್ತೀವಿ ಎಲ್ಲಿ ಓದ್ಬೇಕಂತ.
ಸೊ ಈ ತರ ನಿಮ್ಗೆ ಬಯಾಲಜಿಗೆ ಬರುತ್ತೆ, ಫಿಸಿಕ್ಸ್ ಬರುತ್ತೆ, ಕೆಮಿಸ್ಟ್ರಿಗೆ ಬರುತ್ತೆ, ಮ್ಯಾಥ್ಸಿಗೆ ಬರುತ್ತೆ ಬರೋ ವೀಕಲ್ಲಿ. ಸೊ ಮಾಡೆಲ್ ಪೇಪರ್ ಸಾಲ್ವ್ ಆಯ್ತು, ಇದು ಸಾಲ್ವ್ ಆಯ್ತು. ಇದು ಓಕೆ ಫೈನ್ ಸರ್, ನಾನು ಡಿಸೆಂಬರ್ ಮುಗಿಸಿದೆ, ಪ್ರಿಪರೇಟರಿ ಎಕ್ಸಾಮ್ ಮುಗಿತ್ತು, ಅದಾದ್ಮೇಲೆ ಸರ್ ಪ್ರಾಕ್ಟಿಕಲ್ ಎಕ್ಸಾಮ್ ಹೆಲ್ಪ್ ಮಾಡ್ತೀರಾ ನೀವು ಅಂತ ಕೇಳಿದ್ರೆ ಮಾಡ್ತೀನಿ ಸ್ಟೂಡೆಂಟ್ಸ್. ಓಕೆನಾ? ಈ ಬಯಾಲಜಿ ಪ್ರಾಕ್ಟಿಕಲ್ ಎಕ್ಸಾಮ್ ಆಗಲಿ, ಕೆಮಿಸ್ಟ್ರಿ ಆಗಲಿ, ಅದಕ್ಕೆ ನಿಮ್ಗೆ ಹೆಲ್ಪ್ ಬೇಕಂದ್ರೆ ಕೇಳಿ. ಯಾಕಂದ್ರೆ ಯೂಟ್ಯೂಬಲ್ಲಿ ಇಲ್ಲಿವರೆಗೂ ಎಂಟೈರ್ ಯೂಟ್ಯೂಬಲ್ಲಿ ಕನ್ನಡ ಚಾನಲ್ಸು ಯಾರು ಕೂಡ ಇದು ಪ್ರಾಕ್ಟಿಕಲ್ ಎಕ್ಸಾಮ್ಗೆ ವಿಡಿಯೋಸ್ ಮಾಡಿಲ್ಲ, ಯಾವ ಥರ ಬರೀಬೇಕಂತ. ನಿಮ್ಗೆ ಬೇಕಂದ್ರೆ ಹೇಳಿ, ಅದು ಕೂಡ ಮಾಡ್ತೀನಿ. ಯಾವ ಥರ ಈ ಎಕ್ಸ್ಪೆರಿಮೆಂಟ್ನ ಏನೇನು ಪಾಯಿಂಟ್ಸ್ ಬರೀಬೇಕು ನೀವು ಆನ್ಸರಲ್ಲಿ, ಫಾರ್ ಎಸ್ಪೆಷಲಿ ತುಂಬ ಸ್ಟೂಡೆಂಟ್ಸ್ಗೆ ಈ ಮೈಟೋಸಿಸ್ ಮಿಯೋಸಿಸ್ ಮರ್ತೋಗಿರುತ್ತೆ, ಅದು ಕ್ವೆಶ್ಚನ್ ಕೊಟ್ಟರೆ ಹೆಂಗೆ ಬರೀಬೇಕು ಅದು ಹೇಳ್ಕೊಡ್ತೀನಿ ಬೇಕಾದ್ರೆ ಪ್ರಾಕ್ಟಿಕಲ್ ಎಕ್ಸಾಮ್ದು. ನಾವು ಸರ್ ಲೆಟ್ಸ್ ಸರ್ ಡಿಸೆಂಬರ್ ಮಂತ್ ಮುಗಿತಾ ಬಂತು, ಜನವರಿಲಿ ನಮ್ಮ ಪ್ರಾಕ್ಟಿಕಲ್ ಎಕ್ಸಾಮ್ ಬರ್ದೆ, ಪ್ರಿಪರೇಟರಿ ಮಾಡಿದ್ವಿ. ಅದಾದ್ಮೇಲೆ ಏನು ಸರ್, ಯಾವ ಥರ ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡ್ತೀರಾ ನೀವು? ನನಗೆ 1 ಮಾರ್ಕ್ 2 ಮಾರ್ಕ್ 1 ಮಾರ್ಕ್ 3 ಮಾರ್ಕ್ 3 ಮಾರ್ಕ್ 5 ಮಾರ್ಕ್ ಬೇಕು ನನಗೆ, ಕೊಡ್ತೀರಾ ಸರ್? ಕೊಡ್ತೀನಿ ಸರ್. ನೋಡಿ ಸ್ಟೂಡೆಂಟ್ಸ್, ನೆಕ್ಸ್ಟ್ ಬರೋದು ನಿಮ್ ಟೈಮ್ ಕಮ್ಮಿ ಇರಬೇಕಾದ್ರೆ ಸ್ಟೂಡೆಂಟ್ಸ್, ನಿಮ್ಮೆಲ್ಲರಿಗೂ ಟೈಮ್ ಕಮ್ಮಿ ಇರಬೇಕಾದ್ರೆ ಸ್ಟೂಡೆಂಟ್ಸ್ ಈ ತರ ಬರುತ್ತೆ ಬರೋ ವೀಕಲ್ಲಿ. ಎಲ್ಲ PCMB ಕಂಪ್ಲೀಟ್ PCMB 1 ಮಾರ್ಕ್ 3 ಮಾರ್ಕ್ 1 ಮಾರ್ಕ್ 2 ಮಾರ್ಕ್ 3 ಮಾರ್ಕ್ 5 ಮಾರ್ಕ್ ಕಂಪ್ಲೀಟ್ PCMB ಕ್ವಶನ್ಸ್ ನಿಮ್ಗೆ ಬರ್ತಾ ಇರುತ್ತೆ ಬರೋ ವೀಕ್ಸ್ ಅಲ್ಲಿ. ಸೊ ಇದನ್ನ ನೀವು ಅಕಸ್ಮಾತ್ ಮಾಡಿ ಮುಗಿಸ್ಬಿಟ್ರೆ ನಿಜ ಅಂತೀನಿ, 95% ಗ್ಯಾರಂಟಿ ನಿಮ್ಗೆ. ಸೊ ಇದನ್ನ ಮಾತ್ರ ಮಾಡೋದು ಮರೆಯಬೇಡಿ ನೀವು ಕೂಡ. ಈ 1 ಮಾರ್ಕ್ 3 ಮಾರ್ಕ್ 5 ಮಾರ್ಕ್ 3 ಮಾರ್ಕ್ ಮತ್ತೆ 5 ಮಾರ್ಕ್ ವಿಡಿಯೋಸ್ PCMB ಲಾಂಗ್ ಮ್ಯಾರಥಾನ್ಸ್ ಬರ್ತಾ ಇರುತ್ತೆ ಚಾನಲ್ ಅಲ್ಲಿ. ಸೊ ಇದನ್ನ ಮಾಡಿದ್ರೆ ಒಳ್ಳೆ ಮಾರ್ಕ್ಸ್ ಗ್ಯಾರಂಟಿ ಸ್ಟೂಡೆಂಟ್ಸ್. ನಿಮ್ದು ಮಾಡೆಲ್ ಪೇಪರ್ ಸಾಲ್ವ್ ಮಾಡಿದ್ವಿ, ಪ್ರಿಪರೇಟರಿ ಮಾಡಿದ್ವಿ, ಇದು ಮಾಡಿದ್ವಿ. ಸೊ ಇದನ್ನ ನೀವು ಮಾಡಿದ್ರೆ ಪ್ರಾಪರ್ ಆಗಿ ನಿಮ್ಗೆ ಸೆಟ್ ಆಗಿರುತ್ತೆ. ನಿಮ್ಗೆ ಇದು ಬಿಟ್ಟು ಇನ್ನೂ ಕ್ವಶನ್ಸ್ ಪ್ರಾಕ್ಟೀಸ್ ಬೇಕಾ ಸ್ಟೂಡೆಂಟ್ಸ್? ಇನ್ನೂ ಕ್ವಶನ್ ಪ್ರಾಕ್ಟೀಸ್ ಬೇಕಾ ನಿಮ್ಗೆ? PYQ ನೋಡಿ, ಇದು ಬಿಟ್ರೆ ಈ ತರ ಬರುತ್ತೆ. ಇದೆಲ್ಲ ಸ್ಟೂಡೆಂಟ್ಸ್, ಇದೆಲ್ಲಾನು ಬಿಟ್ರೆ ಕೂಡ ಒಂದು ಟಾಪರ್ಸ್ ಪ್ಯಾಕೇಜ್ ಇಂದ ಬರುತ್ತೆ ಸ್ಟೂಡೆಂಟ್ಸ್. ಟಾಪರ್ ಪ್ಯಾಕೇಜ್ ಇಂದ ಬರುತ್ತೆ ನಿಮ್ಗೆ. ಅದು ಸಾಲಿಲ್ವಾ, ಮೆಗಾ ಮ್ಯಾರಥಾನ್ ಮಾಡೋದ, ಏನ್ ಮಾಡೋದ? ಮೆಗಾ ಒನ್ ಶಾಟ್ ಮ್ಯಾರಥಾನ್ ಮಾಡೋದ. ಲೆಟ್ಸ್ ಸೇ ಕಂಪ್ಲೀಟ್ ಬಯಾಲಜಿ ಬಾಟನಿ 1 ಶಾಟ್, ಕಂಪ್ಲೀಟ್ ಬಯಾಲಜಿ zoology 1 shot, complete physical chemistry 1 shot, complete organic chemistry 1 shot, complete inorganic chemistry 1 shot, complete maths 2 ಪಾರ್ಟ್ ಅಲ್ಲಿ ಮಾಡೋದ 1 ಶಾಟ್ ಆಗಿ, ಅದು ಕೂಡ ಮಾಡೋದ. ಓಕೆನಾ? ಸೊ ಅಕಸ್ಮಾತ್ ನೀವು ಇದನ್ನ ಫಾಲೋ ಮಾಡ್ಬಿಟ್ರೆ ಈ ಡಿಸೆಂಬರ್ ಟೈಮ್ ಅಲ್ಲಿ, ಜನವರಿ ಟೈಮ್ ಅಲ್ಲಿ, ಫೆಬ್ರವರಿ ಟೈಮ್ ಅಲ್ಲಿ ನಿಜ ಅಂತೀನಿ ನಿಮ್ 95% ಗ್ಯಾರಂಟಿ, ಅದು ನನ್ನ ಗ್ಯಾರಂಟಿ. ಯಾಕಂದ್ರೆ ಇದೇ ಟ್ಯಾಕ್ಟಿಕ್ಸ್ ನಾವು ಲಾಸ್ಟ್ ಇಯರ್ ಕೂಡ ಮಾಡಿದ್ವಿ. ಲಾಸ್ಟ್ ಇಯರ್ ಕೂಡ ತುಂಬಾ ಸ್ಟೂಡೆಂಟ್ಸ್ ಕೂಡ ಒಳ್ಳೆ ಮಾರ್ಕ್ಸ್ ಹೊಂದಿದ್ರು ಇದರಿಂದ. ಸ್ಟೂಡೆಂಟ್ಸ್, ನನಗೇನ್ ತಿಳಿಬೇಕು ಗೊತ್ತಾ? ಈಗ ನನಗೇನ್ ತಿಳಿಬೇಕಂದ್ರೆ, ಇಫ್ ಯು ಆರ್ ರೆಡಿ ಸ್ಟೂಡೆಂಟ್ಸ್, ಇಫ್ ಯು ಆರ್ ರೆಡಿ ಫಾರ್ ದಿಸ್, ಈ ಕಮ್ ಬ್ಯಾಕ್ ಮಾಡಿ ರೆಡಿ ಇದ್ದೀರಾ? ಟೈಮ್ ವೇಸ್ಟ್ ಮಾಡಿದೆಲ್ಲ ಮರ್ತೋಗ್ಬಿಡಿ, ಆಗೋಯ್ತು. ಈಗ ಮುಂದೆ ಇರೋದು ನಿಮ್ ಕೈಲಿದೆ, ಈಗ ಮುಂದೆದು. ಸೊ ಅದನ್ನ ಮಾಡಿ. ಓಕೆನಾ? ಸೊ ಆಲ್ ದ ಬೆಸ್ಟ್ ಸ್ಟೂಡೆಂಟ್ಸ್. ಐ ಹೋಪ್ ನಿಮ್ಗೆ ನೆಕ್ಸ್ಟ್ ಈ ಬರೋ 1-2 ಮಂತ್ಸ್ 3 ಮಂತ್ಸ್ ನೀವು ಸೀರಿಯಸ್ ಆಗ್ಬಿಟ್ರೆ ಲೈಫ್ ಚೇಂಜು. ಓಕೆನಾ? ಸೊ ಆಲ್ ದಿ ಬೆಸ್ಟ್ ಸ್ಟೂಡೆಂಟ್ಸ್. ನಾನು ನಿಮ್ಮ ಮಾಸ್ಟರ್ ಟೀಚರ್ ಬಸವರಾಜ್ ಸರ್. ಸರ್ಪ್ರೈಸ್ ಹೇಳಿದ್ನಲ್ಲ, ಸರ್ಪ್ರೈಸು ತೋರಿಸ್ತಾ ಸ್ಟೂಡೆಂಟ್, ಸರ್ಪ್ರೈಸ್ ಅದು ಸ್ಟೂಡೆಂಟ್ಸ್ ಇದೆ ನೋಡಿ ಸರ್ಪ್ರೈಸ್ ನಿಮ್ಗಿರೋದು. ನಾನು ಏನ್ ಮಾಡ್ತಿರೋದು, ನಿಮ್ಗೆ ಎಲ್ಲರೂ ಕೂಡ ರಿವಿಷನ್ ಹೆಲ್ಪ್ ಆಗಲಿ ಅಂತ ನಿಮ್ಮೆಲ್ಲರಿಗೋಸ್ಕರ ಫ್ರೀ ಆಗಿ ಈ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು PDF ಅಟ್ಯಾಚ್ ಮಾಡ್ತಾ ಇದ್ದೀನಿ. ಆ PDF ಅಲ್ಲಿ ನಿಮ್ದು ಬಯಾಲಜಿ ನನ್ನ ಹತ್ರ ಇರೋದು ಸ್ಟೂಡೆಂಟ್ಸ್, ನನ್ನ ಹತ್ರ ಬಯಾಲಜಿ ಮಾತ್ರ ಇರೋದು ನನ್ನ ಹತ್ರ. ಓಕೆನಾ? ಈ ತರ ಫಿಸಿಕ್ಸ್ ಮತ್ತೆ ಮ್ಯಾಥ್ಸ್ ಅವ್ರು ಕೇಳ್ಬಿಟ್ಟು ಹೇಳ್ತೀನಿ. ಬಟ್ ಬಯಾಲಜಿ ಕಡೆಯಿಂದ ನಿಮ್ಮೆಲ್ಲರಿಗೂ ಕೂಡ ಎವ್ರಿ ಸಿಂಗಲ್ ಚಾಪ್ಟರ್ದು ಮೈಂಡ್ ಮ್ಯಾಪ್ಸ್, ಎವ್ರಿ ಸಿಂಗಲ್ ಚಾಪ್ಟರ್ದು ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಆಗಲಿ, ಇಲ್ಲಿ ಮೈಕ್ರೋಬ್ಸ್ ಆಗಲಿ, ಇಲ್ಲಿ ಎಕೋಸಿಸ್ಟಮ್, ಇಲ್ಲಿ ಆರ್ಗನಿಸಮ್ ಅಂಡ್ ಪಾಪ್ಯುಲೇಷನ್, ಹ್ಯೂಮನ್ಸ್ ಅಂಡ್ ಡಿಸೀಸು, ಎವ್ರಿ ಸಿಂಗಲ್ ಚಾಪ್ಟರ್ದು ಮೈಂಡ್ ಮ್ಯಾಪ್ ನ ಡಿಸ್ಕ್ರಿಪ್ಷನ್ ಆಡ್ ಮಾಡ್ತಾ ಇದೀನಿ. ಸೊ ಹೋಗಿ ಇದನ್ನ ಡೌನ್ಲೋಡ್ ಮಾಡಿ ಮರಿಬೇಡಿ ಸ್ಟೂಡೆಂಟ್ಸ್. ಓಕೆನಾ? ಸೊ ಆಲ್ ದಿ ಬೆಸ್ಟ್ ಸ್ಟೂಡೆಂಟ್ಸ್. ಐ ಹೋಪ್ ನಿಮ್ಮೆಲ್ಲರೂ ಕೂಡ ಸರ್ಪ್ರೈಸ್ ಇಷ್ಟ ಆಯ್ತು ಮಾಡಿ. ಅಂಡ್ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬರೋ ವೀಕು ಫುಲ್ ಬ್ಲಾಸ್ಟ್ ಮಾಡೋದ ಸಿಗ್ತೀನಿ. ಬೈ ಸ್ಟೂಡೆಂಟ್ಸ್.